ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬಿಟ್ಕಾಯಿನ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಣ. ನಾನೀಗ ಮಾಡ್ತಾ ಇರ್ತಕ್ಕಂಥ ವಿಡಿಯೋ 1ನೇ ತಾರೀಕು ಅಕ್ಟೋಬರ್ 2024. ಸೊ ನಾನು ಓಪನ್ ಮಾಡಿರ್ತಕ್ಕಂಥ ವೆಬ್ಸೈಟ್ tradingview.com, ಅದರಲ್ಲಿ ಬಿಟ್ಕಾಯಿನ್ ವರ್ಸಸ್ $US ಇನ್ ದ ವೀಕ್ಲಿ ಟೈಮ್ ಫ್ರೇಮಲ್ಲಿ ಓಪನ್ ಮಾಡಿದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ 2021ನೇ ಇಸ್ವಿಲಿ ಬಿಟ್ಕಾಯಿನ್ ಆಲ್ ಟೈಮ್ ಹೈ ಮಾಡಿದ್ದು. ಟು ಬಿ ಪ್ರಿಸೈಸ್, ಈ ಆಲ್ ಟೈಮ್ ಹೈನ ಅನಾಲಿಸಿಸ್ ಮಾಡೋದಾದರೆ as you can see here, ಮೊದಲನೇ ಆಲ್ ಟೈಮ್ ಹೈ ಇಲ್ಲ ಆಯಿತು. ಇಲ್ಲಿ ದೊಡ್ಡ ಒಂದು ವಿಕ್ ಕಾಣ್ತಿದೆಯಲ್ಲ, ದಿಸ್ ಇಸ್ ದ ಪಾಯಿಂಟ್ ವೇರ್ ಇಟ್ ಹ್ಯಾಸ್ ಮೇಡ್ ಎನ್ ಆಲ್ ಟೈಮ್ ಹೈ. ಇದಾದಮೇಲೆ ಈ ಆಲ್ ಟೈಮ್ ಹೈ ಪ್ರೈಸ್ ಏನಿದೆ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕೂಡ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿಲ್ಲ. ನೀವು ನೋಡ್ಬೋದು, ಇಲ್ಲೊಂದು ಕ್ಯಾಂಡಲ್ ಇದೆ, ಈ ಒಂದು ಕ್ಯಾಂಡಲ್ ವಿಕ್ ಮಾಡಿದೆ, ಆದರೆ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. ಅದೇ ರೀತಿ ಈ ಕ್ಯಾಂಡಲ್ ಕೂಡ ಆಲ್ ಟೈಮ್ ಹೈಗಿಂತ ಮೇಲಕ್ಕೆ ಹೋಗಿ ಟ್ರೈ ಮಾಡಿದೆ, ಬಟ್ ಕ್ಯಾಂಡಲ್ ಕೂಡ ಕ್ಲೋಸ್ ಆಗಿಲ್ಲ. ಸೊ ಟೆಕ್ನಿಕಲಿ ಸ್ಪೀಕಿಂಗ್ ನಾವು ಆಲ್ ಟೈಮ್ ಹೈನ ಕ್ಲೋಸೇ ಮಾಡಿಲ್ಲ ಇದುವರೆಗೂ. ಓಕೆ, ಅದಾದಾಗಿಂದ ಅಂದರೆ 2021ನೇ ಇಸ್ವಿ ಆದಾಗಿಂದ ಬಿಟ್ಕಾಯಿನ್ ಬೇರ್ ಮಾರ್ಕೆಟಲ್ಲಿತ್ತು. ಎವ್ರಿ ಒನ್ ನೋಸ್ ಇಟ್. ಈ ಒಂದು ಪ್ರೈಸ್ ಮೂಮೆಂಟಲ್ಲಿ, ಫಾರ್ ಎಕ್ಸಾಂಪಲ್ ಇನ್ ದ ಇಯರ್ 2023 ಮಾರ್ಚಲ್ಲಿ ಬಿಟ್ಕಾಯಿನ್ ಒಂದು ದೊಡ್ಡ ಎಲಿಫೆಂಟ್ ಬುಲ್ ಮಾರ್ಕೆಟ್ನ ಮಾಡುತ್ತೆ. ಓಕೆ, ಈ ಟೈಮಲ್ಲಿ ನಡೆದಿರ್ತಕ್ಕಂಥ ಪ್ರೈಸ್ ಆ್ಯಕ್ಷನ್ ಅನಾಲಿಸಿಸ್ನ ನಾನು ನಮ್ಮ ಉತ್ಕರ್ಣ ಟ್ರೇಡಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲಲ್ಲಿ ನನ್ನ 2ನೇ ವಿಡಿಯೋ ಬಿಟ್ಕಾಯಿನ್ ಚಾರ್ಟ್ ಅನಾಲಿಸಿಸ್ ಮತ್ತು 33,000 ರೂಪಾಯಿ ಲೈವ್ ಹೂಡಿಕೆಯಲ್ಲಿ ಈ ಒಂದು ಪಾರ್ಟ್ ಆಫ್ ದಿ ಪ್ರೈಸ್ ಆ್ಯಕ್ಷನ್ ಏನಿದೆ ಬಿಟ್ಕಾಯಿನಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಟು ರೀಇಟರೇಟ್ ದ ಸೇಮ್, ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಟೆಕ್ನಿಕಲಿ ಒಂದು ಕಾನ್ಸೆಪ್ಟ್ ಇದೆ, ದ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಆ್ಯಂಡ್ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಅಂತ. ಸೊ ಯಾವಾಗ ಬಿಟ್ಕಾಯಿನ್ ಈ ಒಂದು ಪೀರಿಯಡಲ್ಲಿ ಟ್ರೇಡ್ ಆಗೋಕ್ಕೆ ಶುರುವಾಯ್ತಲ್ಲ, ಸೊ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನಂತಂದರೆ, ವೆನ್ ದಿಸ್ ಬುಲ್ ಎಲಿಫೆಂಟ್ ಅಪಿಯರ್ಸ್, ಓಕೆ, ಸೊ ಬಿಟ್ಕಾಯಿನ್ ಅಫಿಷಿಯಲಿ ಬೇರ್ ಮಾರ್ಕೆಟಿಂದ ಬುಲ್ ಮಾರ್ಕೆಟ್ಗೆ ಎಂಟರ್ ಆಯಿತು ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ರೆಸಿಸ್ಟೆನ್ಸ್ ಝೋನ್ ಏನಿದೆಯಲ್ಲ, ಇದನ್ನು ಪದೇ ಪದೇ ಬಿಟ್ಕಾಯಿನ್ ಟಚ್ ಮಾಡ್ತಾನೆ ಬರ್ತಾ ಇದೆ. ಅದಕ್ಕೆ ಸಿ ಹಿಯರ್. ಓಕೆ, ಯಾವಾಗ ರೆಸಿಸ್ಟೆನ್ಸ್ ಪದೇ ಪದೇ ಟಚ್ ಆಗ್ತಾ ಹೋಗುತ್ತೆ, ಆವಾಗ ಈ ರೆಸಿಸ್ಟೆನ್ಸ್ ವೀಕ್ ಆಗ್ತಾ ಹೋಗುತ್ತೆ. ದ ಬುಲ್ಸ್ ಟೇಕ್ ಓವರ್ ದ ಮಾರ್ಕೆಟ್. ಆಮೇಲೆ ಇದು ಒಳ್ಳೆ ಬ್ರೇಕ್ಔಟ್ ಆಯಿತು. ಅದಾದಮೇಲೆ ಬಿಟ್ಕಾಯಿನ್ ರ್ಯಾಲಿ ಆಯಿತು. ಓಕೆ, ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ರೆಸಿಸ್ಟೆನ್ಸ್ ಒಂದಲ್ಲ ಒಂದು ದಿನ ಬ್ರೇಕ್ಔಟ್ ಆಗಲೇಬೇಕು. ಇದು ಆಯಿತು. ಅಗೇನ್ ನಾನು ಇಲ್ಲಿ ಏನು ಪ್ರೆಡಿಕ್ಷನ್ಸ್ ಮಾಡಿದ್ನಲ್ಲ ನನ್ನ 2ನೇ ವಿಡಿಯೋದಲ್ಲಿ, ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗುತ್ತೆ ಅಂತ, ಇಟ್ಸ್ ಅ ಪ್ರಾಬಬಿಲಿಟಿ. ಓಕೆ, ನಾನು ಮತ್ತೆ ಹೇಳ್ತೀನಿ, ಟೆಕ್ನಿಕಲ್ ಅನಾಲಿಸಿಸ್ ಅನ್ನುವಂಥದ್ದು ಏನಿದೆ, ಇಟ್ಸ್ ಅ ಕಂಪ್ಲೀಟ್ಲಿ ಅಬೌಟ್ ಪ್ರಾಬಬಿಲಿಟಿ, ನಾಟ್ ಎ ಸರ್ಟನಿಟಿ. ಓಕೆ, ಸೊ 2021ರಿಂದ ಇಲ್ಲಿವರೆಗೂ ಕೂಡ ಯಾವ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಆಯಿತು ಅನ್ನೋ ಸಂಕ್ಷಿಪ್ತ ವಿವರನ ನಾನೊಂದು ಈ 2ನೇ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಬಿಟ್ಕಾಯಿನ್ ಈ ಒಂದು ಬೇರ್ ಮಾರ್ಕೆಟಿಂದ ಬುಲ್ ಮಾರ್ಕೆಟ್ ಎಂಟರ್ ಆಗಿ ನಿಯರ್ ದ ಆಲ್ ಟೈಮ್ ಹೈ, 2021ರಲ್ಲಿ ಏನು ಆಲ್ ಟೈಮ್ ಹೈ ಮಾಡಿತ್ತು ಅಂದರೆ ಈ ಒಂದು ಝೋನಲ್ಲಿ, ಆ ಝೋನಲ್ಲಿ ಈಗ ಮತ್ತೆ ಟ್ರೇಡ್ ಆಗ್ತಾ ಇದೆ. ಸೊ ವಿತ್ ಎ ಫೋಕಸ್ ಆನ್ ದಿಸ್ ಪ್ರೈಸ್ ಆ್ಯಕ್ಷನ್ ಸ್ವಲ್ಪ ಅನಾಲಿಸಿಸ್ನ ಮಾಡ್ತಾ ಹೋಗೋಣ. ಓಕೆ, 2024 ಮಾರ್ಚ್ ತಿಂಗಳಲ್ಲಿ ಬರೋಬ್ಬರಿ ಆಲ್ ಟೈಮ್ ಹೈ ಮಾಡೋದಕ್ಕೂ ಕೂಡ ಮತ್ತೆ ಹೋಯಿತು ಬಿಟ್ಕಾಯಿನ್. ಆದರೆ ಈ ಒಂದು ಆಲ್ ಟೈಮ್ ಹೈ ಏನಿದೆಯಲ್ಲ, ಓಕೆ, ಈ ಒಂದು ಪಾಯಿಂಟ್ ತೊಗೊಂಡ್ರೆ ಇದ್ರ ಮೇಲ್ಗಡೆ ಕ್ಯಾಂಡಲ್ ಮತ್ತೆ ಕ್ಲೋಸ್ ಆಗೇ ಇಲ್ಲ. ಓಕೆ, ನಾನು ಮತ್ತೆ ಎಲ್ಲದನ್ನು ಕೂಡ ಮತ್ತೆ ಕ್ಲಿಯರ್ ಮಾಡ್ತೀನಿ. ನೀವು ಒಂದು ಗಮನ ಇಟ್ಟು ನೋಡಿ, ಮೊದಲನೇ ಆಲ್ ಟೈಮ್ ಹೈ ಇಲ್ಲೇನಿದೆಯಲ್ಲ, ದಿಸ್ ಇಸ್ ದ ಪಾಯಿಂಟ್. ಓಕೆ, ಈ ಪಾಯಿಂಟ್ ಮೇಲೆ ಸಬ್ಸಿಕ್ವೆಂಟ್ ಕ್ಯಾಂಡಲ್ಸ್ ಏನಿದೆ ರೈಟ್ ಸೈಡಲ್ಲಿ ಫಾರ್ಮ್ ಆಗಿದ್ದು, ಯಾವ ಕ್ಯಾಂಡಲ್ ಕೂಡ ಕ್ಲೋಸ್ ಆಗಿಲ್ಲ. ಇಲ್ಲೊಂದು ರೆಡ್ ಕ್ಯಾಂಡಲ್ ಇದೆ, ಈ ರೆಡ್ ಕ್ಯಾಂಡಲ್ ಈ ಒಂದು ವಿಕ್ ಹೈ ಏನಿದೆಯಲ್ಲ ಇದನ್ನು ಕ್ಲೋಸ್ ಮಾಡಲಿಲ್ಲ. ಅಗೇನ್ ಇಟ್ ಫಾರ್ಮ್ಡ್ ಎ ಹೈಯರ್ ವಿಕ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಕ್ಯಾಂಡಲ್ ಬಂತು, ಈ ಕ್ಯಾಂಡಲ್ ಕೂಡ ಈ ವಿಕ್ ಅಂದರೆ ಹೈ ಏನಿದೆಯಲ್ಲ ಇದ್ರ ಮೇಲ್ಗಡೆ ಕ್ಲೋಸ್ ಮಾಡಲಿಲ್ಲ. ಅಗೇನ್ ಮತ್ತೆ ನಮಗೆ ವಿಕ್ ಸಿಗ್ತಾ ಹೊರತು ಕ್ಯಾಂಡಲ್ ಬಾಡಿ ಏನಿದೆ ಆ ಬಾಡಿ ಕ್ಲೋಸ್ ಆಗಲಿಲ್ಲ. ಸೊ ಹಾಗಾಗಿ ನಮ್ಮ ನ್ಯೂಯರ್ ವರ್ಷನ್ ಆಫ್ ದ ಆಲ್ ಟೈಮ್ ಹೈ ಏನಿದೆಯಲ್ಲ ಅದು ಈ ಪಾಯಿಂಟ್. ಸೊ ಇದೇ ಪಾಯಿಂಟಿಗೆ ನೀವು ಡ್ರ್ಯಾಗ್ ಮಾಡ್ಕೊತ ಬನ್ನಿ. ಅಗೇನ್ ಈ ಒಂದು ಲೈನಲ್ಲೇ ಮತ್ತೆ ಇನ್ನೊಂದು ಕ್ಯಾಂಡಲ್ ಆಲ್ ಟೈಮ್ ಹೈ ಮಾಡೋದಕ್ಕೆ ಹೋಯ್ತು, ಬಟ್ ಅಗೇನ್ ಕ್ಯಾಂಡಲ್ ಕ್ಲೋಸ್ ಆಗಲಿಲ್ಲ. ಸೊ ದ ನ್ಯೂಯರ್ ವರ್ಷನ್ ಆಫ್ ದ ಆಲ್ ಟೈಮ್ ಹೈ ಇಸ್ ದಿಸ್ ಒನ್. ಅಂದರೆ ಸೆಲ್ಲರ್ಸ್ ಈ ಒಂದು ಭಾಗದಲ್ಲಿ ಸ್ಟ್ರಾಂಗ್ ಆಗಿ ಕೂತಿದ್ದಾರೆ. ಅವ್ರಿಗೆ ಅನಿಸ್ತಾ ಇದೆ, ಓಕೆ, ಬಿಟ್ಕಾಯಿನ್ ಪ್ರೈಸ್ ಓವರ್ ವ್ಯಾಲ್ಯೂಡ್ ಆಗಿದೆ ಈ ಒಂದು ಪ್ರೈಸಲ್ಲಿ ಅಂತ. ಹಾಗಾಗಿ ಅವರು ತಮ್ಮ ಬಿಟ್ಕಾಯಿನನ್ನು ಸೆಲ್ ಮಾಡ್ತಾ ಇದ್ದಾರೆ. ಸೊ ಆಲ್ ಟೈಮ್ ಹೈ ಏನಿದೆಯಲ್ಲ 2021ರಿಂದ ಅದನ್ನು ನಾವು ಇದುವರೆಗೂ ದಾಟೇ ಇಲ್ಲ ಅಫಿಷಿಯಲಿ. ಅಂದರೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಕ್ಯಾಂಡಲ್ ಅಫಿಷಿಯಲಿ ಕ್ಲೋಸ್ ಆದಾಗಲೇ ನಾವು ಆಲ್ ಟೈಮ್ ಹೈ ರೀಚ್ ಮಾಡೋದಕ್ಕೆ ಸಾಧ್ಯ. ಸೊ ನಾವೀಗ ನೋಡ್ತಾ ಇದ್ದ ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಲ್ವಾ. ಸೊ ಬಿಟ್ಕಾಯಿನ್ ಏನಾಗ್ತಿದೆ, ಕಳೆದ 4-5 ತಿಂಗಳಿಂದ, ಸುಮಾರು ಒಂದು 6 ತಿಂಗಳಿಂದ ಇರ್ಬೋದು, ಸೈಡ್ ವೇಸಲ್ಲೇ ಟ್ರೇಡ್ ಆಗ್ತಾ ಇದೆ. ಓಕೆ, ಟು ಬಿ ಪ್ರಿಸೈಸ್ ಮಾರ್ಚ್ 2024ರಿಂದ ಅಕ್ಟೋಬರ್ 1, ಇವತ್ತು ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ, ಸೈಡ್ ವೇಸಲ್ಲೇ ಟ್ರೇಡ್ ಆಗ್ತಾ ಇದೆ. ಓಕೆ, ದ ಪಾಯಿಂಟ್ ನಂಬರ್ 1. ಎರಡನೇದು ಬಹುಮುಖ್ಯವಾಗಿ ಹೇಳಬೇಕು ಅಂತಂದರೆ, ದ ವೇ ಇಟ್
ಪ್ರೈಸ್ ಆಕ್ಷನ್ ಏನು ನಡೀತಾ ಇದೆ, ಓಕೆ, ಇದು ಇಟ್ಸ್ ನಾಟ್ ಅ ರಿಟ್ರೇಸ್ಮೆಂಟ್, ಇಟ್ಸ್ ಅ ಪುಲ್ ಬ್ಯಾಕ್. ಓಕೆ, ಸೊ ಟೆಕ್ನಿಕಲಿ ಒಂದು ಕಾನ್ಸೆಪ್ಟ್ ಇದೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ರೈಸ್ ರ್ಯಾಲಿ ಆಗ್ತಾ ಇದ್ರೆ ಮತ್ತೆ ಅದು ಇನ್ನೂ ರ್ಯಾಲಿ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ಮೇಕ್ ಅನ್ 33% ಪುಲ್ ಬ್ಯಾಕ್ ಅಂಡ್ ಅಗೇನ್ ಇಟ್ ಗೋಸ್ ಅಪ್, 33% ಪುಲ್ ಬ್ಯಾಕ್, ಅಗೇನ್ ಇಟ್ ಗೋಸ್ ಅಪ್. ಓಕೆ, ಇದನ್ನ ಪುಲ್ ಬ್ಯಾಕ್ ಅಂತ ಕರಿತೀವಿ. ಓಕೆ, ಆದರೆ ಇದನ್ನ ಬೇರೆ ರೀತಿ ಪ್ರೈಸ್ ಆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಮೇಲಕ್ಕೆ ಹೋಗುತ್ತೆ, ಬಟ್ 33%ಗಿಂತ ತುಂಬಾ ಕೆಳಗಡೆ ಬೀಳುತ್ತೆ. ಆವಾಗ ಮತ್ತೆ ದ ಚಾನ್ಸಸ್ ಆಫ್ ಮೇಕಿಂಗ್ ಎ ನ್ಯೂ ಆಲ್ ಟೈಮ್ ಹೈ ವಿಲ್ ಬಿ ಲೆಸ್. ಆವಾಗ ಪ್ರೈಸ್ ಮತ್ತೆ ಕೆಳಗಡೆ ಬರುತ್ತೆ. ಈ ಹೈ ಏನಿದೆಯಲ್ಲ ಇದನ್ನ ಬ್ರೇಕ್ಔಟ್ ಮಾಡೋದಿಲ್ಲ. ಬಟ್ ಯಾವಾಗ ಪ್ರೈಸ್ ಮೇಲಕ್ಕೆ ಹೋಗಿ ಜಸ್ಟ್ 33% ಅಥವಾ 40%ವರೆಗೂ ಪುಲ್ ಬ್ಯಾಕ್ ಮಾಡುತ್ತೆ, ಆವಾಗ ದ ಚಾನ್ಸಸ್ ಆಫ್ ಬ್ರೇಕಿಂಗ್ ದಿಸ್ ಹೈ ಆಮೇಲೆ ಹಾಗೆ ಮೇಲೆ ಹೋಗುವಂಥ ಚಾನ್ಸಸ್ ತುಂಬಾನೇ ಜಾಸ್ತಿ. ಸೊ ನಾವು ಬಿಟ್ಕಾಯಿನ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಬಿಟ್ಕಾಯಿನ್ ಪ್ರೈಸ್ ಇಲ್ಲಿಂದ ರ್ಯಾಲಿ ಆಯಿತು, ವೆಲ್ ಆ್ಯಂಡ್ ಗುಡ್. ಇದಾದಮೇಲೆ ನೀವು ನೋಡ್ಬೋದು ಆಲ್ಮೋಸ್ಟ್ 33%ವರೆಗೂ ಮಾತ್ರ ಬಿಟ್ಕಾಯಿನ್ ಪುಲ್ ಬ್ಯಾಕ್ ತೊಗೊಂಡಿದೆ. ಓಕೆ, ಸೊ ಈ ಒಂದು ದೊಡ್ಡ ರ್ಯಾಲಿ ಏನಿದೆಯಲ್ಲ ಇದನ್ನು 3 ಭಾಗಗಳನ್ನಾಗಿ ಮಾಡಿದ್ರೆ, ಓಕೆ, 1, 2 ಮತ್ತು 3. ಓಕೆ, ಇದೊಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ. ಈ 3 ಭಾಗದಲ್ಲಿ ಮೊದಲನೇ ಅರ್ಧ ಭಾಗ ಏನಿದೆಯಲ್ಲ, ಅಂದರೆ ಮೊದಲನೇ ಈ 3 ಭಾಗದಲ್ಲಿ ಮೊದಲನೇ ಭಾಗ ಇದು ಒಳಗಡೆನೆ ಪ್ರೈಸ್ ಟ್ರೇಡ್ ಆಗ್ತಾ ಇದೆ, ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಪ್ರತಿ ಸಲ ಕೆಳಗಡೆ ಬಂದಾಗಲೂ ಕೂಡ ಬೈಯರ್ಸ್ ಪ್ರೈಸ್ನ ಮೇಲ್ಗಡೆ ಪುಷ್ ಮಾಡಿದ್ದಾರೆ, ಮತ್ತೆ ಬಂದಿದೆ, ಮತ್ತೆ ಪುಷ್ ಮಾಡಿದ್ದಾರೆ, ಮತ್ತೆ ಬಂದಿದೆ, ಮತ್ತೆ ಪುಷ್ ಮಾಡಿದ್ದಾರೆ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಪುಷ್ ಮಾಡಿದ್ದಾರೆ. ಈ ಅಷ್ಟು ಪ್ರೈಸ್ ಆಕ್ಷನ್ ನಡೀತಾ ಇರೋದು 33% ರೇಂಜಲ್ಲಿ ನಡೀತಾ ಇದೆ. ಓಕೆ, ಸೊ ಹೈ ಲೈಕ್ಲಿ, ಸೊ ಈ ರೀತಿ ನಡೆಯುತ್ತಾ ಇರ್ತಕ್ಕಂಥ ಪ್ರೈಸ್ ಆಕ್ಷನ್ಸ್ ಏನಿದೆ ಒಂದಲ್ಲ ಒಂದು ದಿನ, ಕೆಲವೇ ದಿನಗಳಲ್ಲಿ ಅಥವಾ ಕೆಲವು ತಿಂಗಳುಗಳಲ್ಲಿ ಹೇಳ್ಬೋದು ಅಥವಾ ವಾರಗಳಲ್ಲಿ ಹೇಳ್ಬೋದು. ಎಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಬೈಯರ್ಸ್ ಅಂಡ್ ದ ಸೆಲ್ಲರ್ಸ್ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅಂತ. ಬಟ್ ಈ ರೀತಿ ಪ್ರೈಸ್ ಆಕ್ಷನ್ಸ್ ಹೈ ಲೈಕ್ಲಿ ಮತ್ತೆ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ಜಾಸ್ತಿ. ಈ ಒಂದು ಸೆಕೆಂಡ್ನೇ ವಿಡಿಯೋದಲ್ಲೂ ಹೇಳಿದ್ದೆ ಯಾವ ರೀತಿ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿ ಪ್ರೈಸ್ ಮೇಲಕ್ಕೆ ಹೋಗುತ್ತೆ ಅಂತ. ಅದೇ ರೀತಿ ಪ್ರೈಸ್ ಆಕ್ಷನ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಮೇಲಕ್ಕೆ ಹೋಯಿತು. ಅಗೇನ್ ಐ ಆಮ್ ಮೇಕಿಂಗ್ ದ ಸೇಮ್ ಟೆಕ್ನಿಕಲ್ ಅನಾಲಿಸಿಸ್. ಈ ಸಲ ಕೂಡ ಬಿಟ್ಕಾಯಿನ್ ಹೈಲಿ ಬುಲ್ಲಿಶ್ ಥರ ಕಾಣ್ತಾ ಇದೆ. 33% ಪುಲ್ ಬ್ಯಾಕ್ ವೆರಿ ಅಡ್ವಾಂಟೇಜ್. ಓಕೆ, ಪ್ರೈಸ್ ಟ್ರೇಡ್ ಆಗ್ತಾ ಇದೆ ರೇಂಜಲ್ಲಿ. ಬುಲ್ಸ್ ಏನಿದಾರಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಹಾಗಾಗಿ ಇವೆಂಚುಲಿ ಇಟ್ ವಿಲ್ ಗಿವ್ ಎ ಬ್ರೇಕ್ಔಟ್ ಆ್ಯಂಡ್ ಇಟ್ ವಿಲ್ ರ್ಯಾಲಿ ಟುವರ್ಡ್ಸ್ $1,00,000. ಬಿಟ್ಕಾಯಿನ್ ವೀಕ್ಲಿ ಟೈಮ್ ಫ್ರೇಮಲ್ಲಿ 33% ಪುಲ್ ಬ್ಯಾಕ್ ಅನಾಲಿಸಿಸ್ ಮಾಡಿದ್ರಿ, ಇಟ್ ಶೋಸ್ ವೆರಿ ಬುಲ್ಲಿಶ್. ಅದೇ ರೀತಿ ಡೈಲಿ ಟೈಮ್ ಫ್ರೇಮ್ಗೆ ಹೋಗ್ತೀನಿ. 33% ಪುಲ್ ಬ್ಯಾಕ್ ಏನು ಆಗ್ತಿದೆಯಲ್ಲ ಆ ಒಂದು ಪ್ರೈಸ್ ಆಕ್ಷನ್ನ ಝೂಮ್ ಇನ್ ಮಾಡಿದ್ರೆ ನಮಗೆ ಈ ರೀತಿ ಪ್ರೈಸ್ ಆಕ್ಷನ್ನ ಕಾಣುತ್ತೆ. ಸೊ ಇಲ್ಲೂ ಕೂಡ ಕೆಲವೊಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಣ. ಬಿಟ್ಕಾಯಿನ್ ಇನ್ ಡೈಲಿ ಟೈಮ್ ಫ್ರೇಮ್. ಓಕೆ, ಸೊ ಪ್ರೈಸ್ ಇಲ್ಲಿ ಒಂದು ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ರೇಂಜಲ್ಲಿ ಏನು ಟ್ರೇಡ್ ಆಗ್ತಿದೆಯಲ್ಲ ಇದನ್ನ ಹೈಸ್ನ ಕೂಡ ಕನೆಕ್ಟ್ ಮಾಡ್ತೀನಿ, ಜೊತೆಗೆ ಲೋಸ್ನ ಕೂಡ ಕನೆಕ್ಟ್ ಮಾಡ್ತೀನಿ. ಒಂದು ಟ್ರೆಂಡ್ ಲೈನ್ನ ತಗೊಂಡು ಈ ಒಂದು ಹೈಸ್ನ ಕನೆಕ್ಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಅದೇ ರೀತಿ ಲೋಸ್ನ ಕೂಡ ಕನೆಕ್ಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಓಕೆ, ಸೊ ಎಕ್ಸಾಕ್ಟ್ಲಿ ಇಲ್ಲೇ ಪಾಯಿಂಟ್ ಮಾಡಬೇಕಾ ಆ ರೀತಿ ಏನಲ್ಲ. ಏನಂತಂದ್ರೆ ದ ಪಾಯಿಂಟ್ ಅಂದ್ರೆ ಥಂಬ್ ರೂಲ್ ಏನಂತಂದ್ರೆ ದ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಪಾಯಿಂಟ್ನ ಟಚ್ ಮಾಡಬೇಕು ಮೇಲ್ಗಡೆ, ಕೆಳಗಡೆ ದ ಮ್ಯಾಕ್ಸಿಮಮ್ ಸಪೋರ್ಟ್ ಪಾಯಿಂಟ್ಸ್ನ ಟಚ್ ಮಾಡಬೇಕು. ಸೊ ದಟ್ ಈಸ್ ದ ಥಂಬ್ ರೂಲ್. ಸೊ ಇಲ್ಲಿ ನೋಡಿದ್ರೆ ದ ಫಸ್ಟ್ ಟೈಮ್ ಬಿಟ್ಕಾಯಿನ್ ಪ್ರೈಸ್ ರೆಸಿಸ್ಟೆನ್ಸ್ ಈ ಪಾಯಿಂಟಲ್ಲಿ ಆಗಿದೆ. ಸೆಕೆಂಡ್ ಟೈಮ್ ಇಲ್ಲೇ ರೆಸಿಸ್ಟೆನ್ಸ್ ಆಗಿದೆ. ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, 7th ಟೈಮ್. ಓಕೆ, 7th ಟೈಮ್ ನಾವು ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದ್ದೀವಿ ಈ ಒಂದು ಪ್ರೈಸ್ ರೇಂಜಲ್ಲಿ. ಸಪೋರ್ಟ್ನ ನೋಡೋದಾದರೆ ಇಲ್ಲೊಂದು 2, 3, 4, 5. ಅಗೇನ್ ಸಪೋರ್ಟು ಟ್ರೆಂಡ್ ಲೈನ್ನ ಟಚ್ ಮಾಡಲೇಬೇಕು ಅಂತ ಏನಿಲ್ಲ. ಓಕೆ, ಸಪೋರ್ಟ್ ಅಂದ್ರೆ ರೆಸಿಸ್ಟೆನ್ಸ್ ಏನಿದೆ ಇದನ್ನು ನೀವು ರಬ್ಬರ್ ಬ್ಯಾಂಡ್ ಥರ ಕನ್ಸಿಡರ್ ಮಾಡ್ಬೋದು. ರಬ್ಬರ್ ಬ್ಯಾಂಡ್ನ ಆದಷ್ಟು ಎಲಾಸ್ಟಿಕ್ ಆಗಿ ಸ್ಟ್ರೆಚ್ ಮಾಡ್ಬೋದಲ್ವಾ, ಅದೇ ರೀತಿ ಪ್ರೈಸ್ ಆಕ್ಷನಲ್ಲಿ ರೆಸಿಸ್ಟೆನ್ಸ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ರಬ್ಬರ್ ಬ್ಯಾಂಡ್ ಥರ ಸ್ಟ್ರೆಚ್ ಮಾಡ್ಬೋದು. ಡೈರೆಕ್ಟಾಗಿ ಅಲ್ಲೇ ಹೋಗಿ ಟಚ್ ಮಾಡಲೇಬೇಕು ಅಂತ ಏನಿಲ್ಲ, ಟಚ್ ಮಾಡೋ ಥರ ಹತ್ರ ಬಂದರೂ ಸಾಕಾಗುತ್ತೆ. ಸೊ ದ ಏರಿಯಾ ಏನಿದೆಯಲ್ಲ ಈ ಏರಿಯಾನ ಇದಿಷ್ಟನ್ನು ಕೂಡ ನಾವು ಸಪೋರ್ಟ್ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಎ ಸ್ಟ್ರೈಟ್ ಲೈನ್, ಬದಲಿಗೆ ಇಟ್ ಈಸ್ ಅ ಬ್ಯಾಂಡ್, ಒಂದು ಸೀರೀಸ್ ಆಫ್ ದ ರೇಂಜ್ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಸಪೋರ್ಟ್ ತಗೊಂತು, ಇಲ್ಲೂ ಕೂಡ ಸಪೋರ್ಟ್ ತಗೊಂತು, ಇಲ್ಲೂ ಕೂಡ ಸಪೋರ್ಟ್ ತಗೊಂತು. ಸೊ ಓವರ್ ಆಲ್ ಈ ಒಂದು ಪ್ರೈಸ್ ರೇಂಜಲ್ಲೇ ಬಿಟ್ಕಾಯಿನ್ ರೆಸಿಸ್ಟೆನ್ಸ್ನ ತಗೊಳ್ತಿದೆ, ಸಪೋರ್ಟ್ನ ತಗೊಳ್ತಿದೆ. ನಾವು ಈಗ ಐದರ್ ಬೈಯರ್ಸ್ ಗೆಲ್ಲಬೇಕು ಅಥವಾ ಸೆಲ್ಲರ್ಸ್ ಗೆಲ್ಲಬೇಕು.
ಸೊ ಮಾರ್ಕೆಟಲ್ಲಿ ಅಟ್ ದಿ ಎಂಡ್ ಆಫ್ ದಿ ಡೇ ಐದರ್ ಬೈಯರ್ಸ್ ಗೆಲ್ತಾರೆ ಅಥವಾ ಸೆಲ್ಲರ್ಸ್ ಗೆಲ್ತಾರೆ. ಓಕೆ, ಬಟ್ ಇಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಕನ್ಸಿಸ್ಟೆಂಟ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ, ಕೆಳಗಡೆ ಸೆಲ್ಲರ್ಸ್ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ನಾಟ್ ಈವನ್ 3 times 4 times ಅಲ್ವಾ, ಮಲ್ಟಿಪಲ್ ಟೈಮ್ಸ್ 1 2 3 4 5 6 7 ಟೈಮ್ಸ್ ಪ್ರೈಸ್ನ ಕೆಳಗಡೆ ಪುಷ್ ಮಾಡ್ತಾ ಇದ್ದಾರೆ ಸೆಲ್ಲರ್ಸ್. ಅದೇ ರೀತಿ ಕೆಳಗಡೆ ಬೈಯರ್ಸ್ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಯಾವ ಕಡೆ ಹೋಗ್ಬೋದು, ಪ್ರೈಸ್ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗುತ್ತಾ ಅಥವಾ ಬ್ರೇಕ್ ಡೌನ್ ಆಗಿ ಕೆಳಗಡೆ ಹೋಗುತ್ತಾ? ಓಕೆ, ಇದು ಅಗೈನ್ ಕಾಲನೇ ತೀರ್ಮಾನ ಮಾಡುತ್ತೆ. ಬಟ್ ವೆನ್ ಇಟ್ ಲುಕ್ಸ್ ಟು ದ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಪ್ರಕಾರ ಹೇಳೋದಾದರೆ ದ ಬಿಟ್ ಕಾಯಿನ್ ಮೇಲ್ಗಡೆ ಬ್ರೇಕ್ಔಟ್ ಆಗಿ ಹೋಗುವಂಥ ಚಾನ್ಸಸ್ ಜಾಸ್ತಿ. ದ ರೀಸನ್ ವೆರಿ ಸಿಂಪಲ್, ಬಿಟ್ ಕಾಯಿನ್ ಬೈ ಇಟ್ಸ್ ನೇಚರ್ ಇಸ್ ವೆರಿ ಬುಲಿಶ್. ಓಕೆ, ಸೊ ಅಗೇನ್ ನಾವೀಗ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನೋಡೋದಾದರೆ ನಾವು ರೆಸಿಸ್ಟೆನ್ಸ್ ಹತ್ರನೇ ಟ್ರೇಡ್ ಮಾಡ್ತಾ ಇದೀವಿ. ಓಕೆ, ಕರೆಂಟ್ಲಿ ನಾವೀಗ ಸಪೋರ್ಟ್ ಹತ್ರ ಟ್ರೇಡ್ ಮಾಡ್ತಾ ಇಲ್ಲ. ಓಕೆ, ಸೊ ರೆಸಿಸ್ಟೆನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ ಮಲ್ಟಿಪಲ್ ಟೈಮ್ಸ್ ಆಲ್ರೆಡಿ ಬಿಟ್ ಕಾಯಿನ್ ರೆಸಿಸ್ಟೆನ್ಸ್ನ ಫೇಸ್ ಮಾಡಿದೆ. ಸೊ ಹೈ ಲೈಕ್ಲಿ ಇದು ಮತ್ತೆ ಇಲ್ಲಿವರೆಗೂ ಬರ್ದಲೇ ಇದ್ದರೆ, ಇಲ್ಲೇ ಟ್ರೇಡ್ ಆಗ್ತಾ ಇದ್ದರೆ ಅಗೇನ್ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗುತ್ತೆ. ಸೊ ಬಿಟ್ ಕಾಯಿನ್ ಡೈಲಿ ಟೈಮ್ ಫ್ರೇಮಲ್ಲಿ ಒಂದು ಪ್ರೈಸ್ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಒಂದು ಪ್ಯಾಟರ್ನ ನಾವು ಬುಲ್ಲಿಶ್ ಫ್ಲಾಗ್ ಪ್ಯಾಟರ್ನ್ ಆಗು ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ಯಾವಾಗದ ಅಪ್ಪರ್ ಬ್ಯಾಂಡ್ ಏನಿದೆಯಲ್ಲ ಇಲ್ಲಿ ಬ್ರೇಕ್ಔಟ್ ಆಗುವಂಥ ಚಾನ್ಸಸ್ ಜಾಸ್ತಿ. ಒಂದು ವೇಳೆ ಇದು ಬ್ರೇಕ್ಔಟ್ ಆದರೆ, ವಿಚ್ ಈಸ್ ಮೋರ್ ಲೈಕ್ಲಿ, ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಇದು ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅಗೇನ್ ಇಲ್ಲಿಂದ ಏನು ರ್ಯಾಲಿ ಆಗಿತ್ತಲ್ಲ, ಆ ಒಂದು ರ್ಯಾಲಿ ನಾವು ಇಲ್ಲಿಂದ ಯಾವಾಗ ಇದು ಅಪ್ಪರ್ ಬೌಂಡ್ ರೇಂಜ್ ಏನಿದೆ ಅದನ್ನು ಬ್ರೇಕ್ಔಟ್ ಮಾಡುತ್ತೆ, ಅಲ್ಲಿಂದ ಮೇಲ್ಗಡೆ ನಾವೊಂದು ಈ ಒಂದು ರೇಂಜ್ನ ನೋಡ್ಬೋದು. ಓಕೆ, ಸೊ ಅಗೈನ್ ಟೆಕ್ನಿಕಲ್ ಅನಾಲಿಸಿಸ್ ಇಸ್ ಅ ಪ್ರಾಬಬಿಲಿಟಿ, ನಾಟ್ ಎ ಸರ್ಟನಿಟಿ. ಇದು ಹೀಗೆ ಆಗುತ್ತೆ ಅಂತಿಲ್ಲ. ದ ಚಾನ್ಸಸ್ ಆಫ್ ಬ್ರೇಕಿಂಗ್ ಔಟ್ ಇನ್ ದಿಸ್ ಕೇಸ್ ಇಸ್ ವೆರಿ ಹೈ. ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ಅಂತ. ಸೊ ಹಿಂದೆ ನಾನು ಮಾಡಿರ್ತಕ್ಕಂಥ ಟೆಕ್ನಿಕಲ್ ಅನಾಲಿಸಿಸ್ ವರ್ಕೌಟ್ ಆಯಿತು, ಅದೇ ರೀತಿಯೇ ಪ್ರೈಸ್ ಬ್ರೇಕ್ಔಟ್ ಆಗಿ ಮೇಲಕ್ಕೆ ಹೋಯಿತು. ಈ ಸಲ ಎರಡನೇ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ನೋಡೋಣ ಇದು ಯಾವ ರೀತಿ ಬ್ರೇಕ್ಔಟ್ ಆಗುತ್ತಾ ಇಲ್ವಾ, ಯಾವ ರೀತಿ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಗೊತ್ತಾಗುತ್ತೆ. ಬಿಟ್ಕಾಯಿನ್ನ ಟೆಕ್ನಿಕಲ್ ಅನಾಲಿಸಿಸ್ ವಿಚಾರವಾಗಿ ನಾನು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಇನ್ನೊಂದು ಕಾರಣವೂ ಇದೆ. ನಾಟ್ ಓನ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಬಟ್ ಬಿಟ್ಕಾಯಿನ್ ಫಂಡಮೆಂಟಲ್ ಕೂಡ ಇಸ್ ವೆರಿ ಸ್ಟ್ರಾಂಗ್ ಆಗಿದೆ. ಆ ಒಂದು ಫಂಡಮೆಂಟಲ್ ಆಸ್ಪೆಕ್ಟ್ಸ್ನ ನಾನೊಂದು ಟೆಕ್ನಿಕಲ್ ಅನಾಲಿಸಿಸ್ಗೆ ಕೋರಿಲೇಟ್ ಮಾಡಿದ್ರೆ, ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಏನು ಹೇಳ್ತಾ ಇದೆಯಲ್ಲ ಅದನ್ನು ಫಂಡಮೆಂಟಲ್ಗೂ ಕಂಪೇರ್ ಮಾಡಿದ್ರೆ ದ ಪ್ರಾಬಬಿಲಿಟಿ ಆಫ್ ಬ್ರೇಕ್ಔಟ್ ಈಸ್ ವೆರಿ ಹೈ. ಓಕೆ, ಆ ಒಂದು ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಯಾವುದು ಅಂತ ನೋಡೋದಾದರೆ, ಏಪ್ರಿಲ್ 2024ರಲ್ಲಿ ಹಾವಿಂಗ್ ನಡೀತು. ಹಾವಿಂಗ್ ಎಫೆಕ್ಟ್ ಇನ್ನೂ ಕೂಡ ಮಾರ್ಕೆಟಿಗೆ ಬಂದಿಲ್ಲ. ಓಕೆ, ಹಾವಿಂಗ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ, ದ ಹೊಸ ಸಪ್ಲೈ ಏನು ಬಿಟ್ಕಾಯಿನ್ ಮಾರ್ಕೆಟಿಗೆ ಬರುತ್ತೆ ಅದು ಅರ್ಧದಷ್ಟು ಕಟ್ ಆಗುತ್ತೆ, ಅಂದರೆ ಸಪ್ಲೈ ಕಟ್ ಆಗುತ್ತೆ. ಡಿಮ್ಯಾಂಡ್ ಅಷ್ಟೇ ಇದ್ರೂ ಕೂಡ ಸಪ್ಲೈ ಕಟ್ ಆದರೆ ಪ್ರೈಸ್ ಏನಾಗಬೇಕು, ಜಾಸ್ತಿ ಆಗಬೇಕು. ಸೊ ಹಾವಿಂಗ್ ಎಫೆಕ್ಟ್ ಇನ್ನೂ ಆಗಿಲ್ಲ ಮಾರ್ಕೆಟಿಗೆ, ಯಾಕೆಂತಂದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಗೆಟ್ ಎಫೆಕ್ಟ್ ಇನ್ ದ ಮಾರ್ಕೆಟ್. ಸೊ ಯೂಶಲಿ 160th ಡೇ ಆದಮೇಲೆ ಹಾವಿಂಗ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. 160th ಡೇ ಆಗಿದೆ. ನೋಡೋಣ ಈ Q4 ಆಫ್ ದಿ 2024 ಏನಾಗುತ್ತೆ ಅಂತ. ಜೊತೆಗೆ ಬಿಟ್ಕಾಯಿನ್ ETF ಡಿಮ್ಯಾಂಡ್ ಜನವರಿ 2024ರಲ್ಲಿ ಏನು ಬಿಟ್ಕಾಯಿನ್ ETF ಅಪ್ರೂವಲ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಿಟ್ಕಾಯಿನ್ ಪ್ರೈಸ್ ಕೂಡ ರ್ಯಾಲಿ ಆಗಿದೆ. ಜೊತೆಗೆ ದ ಬಿಟ್ಕಾಯಿನ್ ETFs, ಸೊ ಮೇಜರ್ಲಿ ಏನಿದ್ದಾರೆ ಬ್ಲ್ಯಾಕ್ ರಾಕ್ ಆಗಿರ್ಬೋದು, ಫಿಡಿಲಿಟಿ ಆಗಿರ್ಬೋದು, 3 ಲಕ್ಷಕ್ಕೂ ಹೆಚ್ಚು ಬಿಟ್ಕಾಯಿನನ್ನು ಖರೀದಿ ಮಾಡಿದ್ದಾರೆ. ಪ್ರತಿದಿನಕ್ಕೆ ಬಿಟ್ಕಾಯಿನ್ ಸಪ್ಲೈ ಬರ್ತಿರ್ತಕ್ಕಂಥದ್ದು 450. ಆದರೆ ದ ಎರಡೇ ETF ಬ್ಲ್ಯಾಕ್ ರಾಕ್ ಮತ್ತು ಫಿಡಿಲಿಟಿ ಇವರಿಬ್ಬರೇ ಸೇರಿ ಬರೋಬ್ಬರಿ 3 ಇಂದ 4 ಪಟ್ಟು ಸಪ್ಲೈನ ಇವರೊಬ್ಬರೇ ತಗೊಳ್ತಾ ಇದ್ದಾರೆ. ಸೊ ದ ಡಿಮ್ಯಾಂಡ್ ಏನಿದೆ 4 times ಜಾಸ್ತಿ ಆಗಿದೆ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಬಿಟ್ಕಾಯಿನ್ ETF. ಇನ್ನೂ 8-9 ಬೇರೆ ಬಿಟ್ಕಾಯಿನ್ ETF ಇದ್ದಾವೆ, ಅದನ್ನು ನಾನು ಕನ್ಸಿಡರ್ ಮಾಡಿಲ್ಲ. ಓಕೆ, ಸೊ ಬಿಟ್ಕಾಯಿನ್ ETF ಡಿಮ್ಯಾಂಡ್ನು ಕೂಡ ಕನ್ಸಿಡರ್ ಮಾಡಿದ್ರೆ ವಿ ಆರ್ ವೆರಿ ಬುಲಿಶ್. ಜೊತೆಗೆ ದ ಕಾರ್ಪೊರೇಷನ್ಸ್ ಬೈಯಿಂಗ್, ಮೈಕ್ರೋ ಸ್ಟ್ರಾಟಜಿ ಆಗಿರ್ಬೋದು, ಜಪಾನಿನ ಮೆಟಾ ಪ್ಲಾನೆಟ್ ಆಗಿರ್ಬೋದು, ಅಮೆರಿಕದಲ್ಲೇ ಇರುವಂಥ ಇನ್ನೊಂದು ಹೆಲ್ತ್ ಕೇರ್ ಕಂಪ್ನಿ ಆಗಿರ್ಬೋದು, ಅಥವಾ ಫುಟ್ಬಾಲ್ ರಿಲೇಟೆಡ್ ಒಂದು ಕಂಪ್ನಿ ಆಗಿರ್ಬೋದು, ಜೊತೆಗೆ ಮೈನಿಂಗ್ ರಿಲೇಟೆಡ್ ಕಂಪ್ನೀಸ್ ಆಗಿರ್ಬೋದು, ಜೊತೆಗೆ ಈ ಒಂದು ಬಿಟ್ಕಾಯಿನ್ ETF ಏನಿದೆಯಲ್ಲ ನಾನು ಮರ್ತಿದ್ದೆ, ಹಾಂಗ್ಕಾಂಗಲ್ಲೂ ಕೂಡ ಬಿಟ್ಕಾಯಿನ್ ETF ಟ್ರೇಡ್ ಆಗ್ತಾ ಇದೆ, ಆಸ್ಟ್ರೇಲಿಯಾದಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ, ಇಂಗ್ಲೆಂಡಲ್ಲಿ ಕೂಡ ಬಿಟ್ಕಾಯಿನ್ ETP ಟ್ರೇಡ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಬಟ್ ಇನ್ನೂ ನ್ಯೂಸ್ ನನಗೆ ಕನ್ಫರ್ಮ್ ಆಗಿಲ್ಲ, ಮತ್ತೊಮ್ಮೆ ಚೆಕ್ ಮಾಡ್ತೀನಿ. ಬಟ್ ದ ಓವರ್ ಆಲ್ ಡಿಮ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಬಿಟ್ಕಾಯಿನ್ ETFs ಜೊತೆಗೆ ಕಾರ್ಪೊರೇಷನ್ಸ್ ಬೈಯಿಂಗ್, ಮೈಕ್ರೋ ಸ್ಟ್ರಾಟಜಿ ಆಗಿರ್ಬೋದು, ಮೆಟಾ ಪ್ಲಾನೆಟ್ ಆಗಿರ್ಬೋದು, ಮಾರಾ ಹೋಲ್ಡಿಂಗ್ಸ್ ಆಗಿರ್ಬೋದು, ಬೇರೆ ಬೇರೆ ಹೆಜ್ ಫಂಡ್ಸ್ ಆಗಿರ್ಬೋದು, ಪೆನ್ಷನ್ ಫಂಡ್ಸ್ ಆಗಿರ್ಬೋದು. ಸೊ ಬೇಸಿಕಲಿ ಇನ್ ಜನರಲ್ ದ ಇನ್ಸ್ಟಿಟ್ಯೂಷನ್ಸ್, ದೊಡ್ಡ ದೊಡ್ಡ ಕ್ಯಾಪಿಟಲ್ನ ಏನು ಮ್ಯಾನೇಜ್ ಮಾಡ್ತಾ ಇದ್ದಾರಲ್ಲ ಅವರು ಬಿಟ್ಕಾಯಿನನ್ನು ಖರೀದಿ ಮಾಡ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ವಿ ಆರ್ ವೆರಿ ಬುಲಿಶ್.
ಮತ್ತೊಂದು ಕಾರಣ ನೇಷನ್ ಸ್ಟೇಟ್ ಅಡಾಪ್ಷನ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ ಸಾಲ್ವಡಾರ್ ದೇಶ 2020ರಲ್ಲಿ ಬಿಟ್ಕಾಯಿನನ್ನು ಲೀಗಲ್ ಟೆಂಡರ್ ಮಾಡ್ತು. ಜೊತೆಗೆ ಇದುವರೆಗೂ ಕೂಡ ಅವರು ಬಿಟ್ಕಾಯಿನನ್ನು ಖರೀದಿ ಮಾಡೋದನ್ನು ನಿಲ್ಲಿಸೇ ಇಲ್ಲ, ಬಿಟ್ಕಾಯಿನ್ ಮೈನಿಂಗ್ ಮಾಡೋದು ಕೂಡ ನಿಲ್ಲಿಸಿಲ್ಲ. ಅವರು ಅಧಿಕೃತವಾಗಿ ಅದನ್ನು ಲೀಗಲ್ ಕರೆನ್ಸಿಯಾಗಿ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಅದನ್ನು ಮುಂದಕ್ಕೆ ಹೋಗ್ತಾನೆ ಇದ್ದಾರೆ, ಯಾಕೆಂದರೆ ಬಿಟ್ಕಾಯಿನ್ ಅವರ ಪರ್ಚೇಸಿಂಗ್ ಪವರ್ನ ಜಾಸ್ತಿ ಮಾಡ್ತಾನೆ ಇದೆ. ನಮ್ಮ ದೇಶದ ಪಕ್ಕದಲ್ಲಿರ್ತಕ್ಕಂಥ ಭೂತಾನ್ ದೇಶ ಕೂಡ ಇತ್ತೀಚೆಗೆ ಮೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಜಾಸ್ತಿ ಮಾಡಿದ್ದಾರೆ ಅಂತ ಎಲ್ಲ ಕಡೆ ವರದಿಗಳು ಬಂದಿತ್ತು. 13,000ಕ್ಕೂ ಹೆಚ್ಚು ಬಿಟ್ಕಾಯಿನನ್ನು ಅವರು ಹೊಂದಿದ್ದಾರೆ ಅಂತ ಕೂಡ ಹಲವಾರು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ವರದಿಯನ್ನು ಮಾಡಿದವು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ದ 1/4 ಆಫ್ ದಿ GDP ಭೂತಾನ್ ದೇಶದ್ದು ಬಿಟ್ಕಾಯಿನಲ್ಲಿದೆ. ಆ ರೀತಿ ಅಂದರೆ ಪರ್ ಕ್ಯಾಪಿಟಲ್ GDP ನೋಡೋದಾದರೆ ಭೂತಾನ್ ನಂಬರ್ 1 ನಿಲ್ಲುತ್ತೆ. ಜೊತೆಗೆ ರೀಸೆಂಟ್ಲಿ ದ ಫೆಡರಲ್ ರಿಸರ್ವ್, ಅಮೆರಿಕಾದಲ್ಲಿರ್ತಕ್ಕಂಥ ಫೆಡರಲ್ ರಿಸರ್ವ್ ರೇಟ್ನ ಕಟ್ ಮಾಡಿದೆ. ಇಟ್ ಮೀನ್ಸ್ ದಟ್ ದ ಮನಿ ಪ್ರಿಂಟಿಂಗ್ ವಿಲ್ ಗೋ ಆನ್. ಅತಿ ಹೆಚ್ಚು ಮನಿ ಪ್ರಿಂಟಿಂಗ್ನ ಸೆಂಟ್ರಲ್ ಬ್ಯಾಂಕಿಂಗ್ ಫೆಡರಲ್ ರಿಸರ್ವ್ ಏನಂತೆ ಮಾಡುತ್ತೆ. ಚೈನಾದಿಂದ ಕೂಡ ನ್ಯೂಸ್ ಬರ್ತಾ ಇದೆ, ಎಕನಾಮಿಕ್ ಸ್ಟಿಮ್ಯುಲಸ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಮನಿನ ಪ್ರಿಂಟ್ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಮನಿ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಮನಿ ತನ್ನ ಮೌಲ್ಯವನ್ನು ಕಳ್ಕೊಳ್ಳುತ್ತೆ. ಆ ಒಂದು ಸ್ಮಾರ್ಟ್ ಮನಿ ಏನಿದೆಯಲ್ಲ ಅದು ಹಾರ್ಡರ್ ಅಸೆಟ್ಸ್ ಕಡೆ ಮೂವ್ ಆಗುತ್ತೆ. ಒನ್ ಆಫ್ ದಿ ಹಾರ್ಡರ್ ಅಸೆಟ್ ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅಂದರೆ ಬಿಟ್ಕಾಯಿನ್. ಕೆಲವೇ ತಿಂಗಳುಗಳಲ್ಲಿ ದ ಫೆಡ್ ರೇಟ್ ಕಟ್ಸ್ ಆಗಿರ್ಬೋದು, ಮನಿ ಪ್ರಿಂಟಿಂಗ್ನ ಎಫೆಕ್ಟ್ ಕೂಡ ಮಾರ್ಕೆಟಲ್ಲಿ ನಾವು ನೋಡ್ತೀವಿ. ಜೊತೆಗೆ ದ ಮೋರ್ ಅವೇರ್ನೆಸ್ ಅಮಂಗ್ ದ ರಿಟೈಲರ್ಸ್, ನಾನಾಗಿರ್ಬೋದು, ನೀವು ಆಗಿರ್ಬೋದು, ದ ಜನರಲ್ ರಿಟೈಲರ್ಸ್ ಏನಿದ್ದಾರೆ, ಶ್ರಮಿಕ ವರ್ಗದ ಜನ, ಬಡ ಮತ್ತು ಮಧ್ಯಮ ವರ್ಗದ ಜನ, ಅವರಿಗೆ ಅತಿ ಹೆಚ್ಚು ಅರ್ಥ ಆಗ್ತಿರೋದೇನು ಅಂದರೆ ನಾವು ಹೋಲ್ಡ್ ಮಾಡ್ತಿರ್ತಕ್ಕಂಥ ಫಿಯಟ್ ಕರೆನ್ಸಿ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇದೆ. ಹಾಗಾಗಿ ನಮಗೆ ಹಾರ್ಡರ್ ಅಸೆಟ್ಸ್ ಬೇಕು. ಬಿಟ್ಕಾಯಿನ್ ಎಂಬ ಹಾರ್ಡರ್ ಅಸೆಟ್ ನಮ್ಮ ಪರ್ಚೇಸಿಂಗ್ ಪವರ್ನ ಕಾಪಾಡುತ್ತೆ ಮತ್ತು ಜಾಸ್ತಿ ಮಾಡ್ತಾನೆ ಇರುತ್ತೆ ಅಂತ ಅವೇರ್ನೆಸ್ ಗೊತ್ತಾಗ್ತಾ ಇದೆ. ಹಾಗಾಗಿ ದ ರಿಟೈಲರ್ಸ್ ಏನಿದ್ದಾರೆ, ಬಿಟ್ಕಾಯಿನನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಬಿಟ್ಕಾಯಿನರ್ಸ್, ಅವರು ಬಿಟ್ಕಾಯಿನನ್ನು ಖರೀದಿ ಮಾಡ್ತಾ ಇದ್ದಾರೆ, ಸೆಲ್ ಮಾಡ್ತಾ ಇಲ್ಲ. ಓಕೆ, ದ ರಿಟೈಲರ್ಸ್ ಏನಿದ್ದಾರೆ, ದೀಸ್ ಆರ್ ನಾಟ್ ದ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇನ್ ದ ಮಾರ್ಕೆಟ್. ಫಾರ್ ಎಕ್ಸಾಂಪಲ್, ನನ್ನ ಕನ್ಸಿಡರ್ ಮಾಡಿದ್ರೆ ನಾನು ಮಾರ್ಕೆಟಲ್ಲಿ ಆಕ್ಟಿವ್ ಪಾರ್ಟಿಸಿಪೆಂಟ್ ಅಲ್ಲ. ನನ್ನ ಹತ್ರ ಯಾವಾಗ ಎಕ್ಸ್ಟ್ರಾ ಫಿಯೇಟ್ ಕರೆನ್ಸಿ ಇರುತ್ತೆ ನಾನು ಅದನ್ನು ಬಿಟ್ಕಾಯಿನ್ಗೆ ಕನ್ವರ್ಟ್ ಮಾಡ್ತೀನಿ. ಅಂದರೆ ಬಿಟ್ಕಾಯಿನನ್ನು ಖರೀದಿ ಮಾಡಿ ಕಸ್ಟಡಿಗೆ ತೊಗೊಳ್ತೀನಿ ಅಷ್ಟೇ. ಮತ್ತೆ ನಾನು ಬೈಯಿಂಗು ಸೆಲ್ಲಿಂಗು ಏನು ಮಾಡೋದಿಲ್ಲ. ಐ ಆಮ್ ಜಸ್ಟ್ ಬೈಯಿಂಗ್. ಬಟ್ ದ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂದರೆ ಬಿಟ್ಕಾಯಿನ್ ETFs ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ದ ಕಾರ್ಪೊರೇಷನ್ಸ್ ಏನಿದ್ದಾರೆ, ಮೈಕ್ರೋ ಸ್ಟ್ರಾಟಜಿ ಆಗಲಿ, ಮೆಟಾ ಪ್ಲಾನೆಟ್ ಆಗಿರಲಿ, ಎಲ್ ಸಾಲ್ವಡಾರ್ ದೇಶ ಆಗಿರಲಿ, ಇವರು ಕೂಡ ಆಲ್ಮೋಸ್ಟ್ ಡೈಲಿ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಬಟ್ ಇವರು ಕೂಡ ಬಿಟ್ಕಾಯಿನನ್ನು ಸೆಲ್ ಮಾಡ್ತಾ ಇಲ್ಲ. ದೊಡ್ಡ ದೊಡ್ಡ ದೇಶಗಳೇ ಅಮೇರಿಕಾ, ಚೈನಾ, ಅವ್ರ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ಹೋಲ್ಡಿಂಗ್ಸ್ನೇ ಅವ್ರು ಸೆಲ್ ಮಾಡ್ತಾ ಇಲ್ಲ. ಎಲ್ ಸಾಲ್ವಡಾರ್ ದೇಶನೂ ಅವ್ರು ಬಿಟ್ಕಾಯಿನ್ನ ಸೆಲ್ ಮಾಡ್ತಾ ಇಲ್ಲ. ಮೈಕ್ರೋ ಸ್ಟ್ರಾಟಜಿ ಆಗಿರಲಿ, ಬ್ಲ್ಯಾಕ್ ರಾಕ್ ಆಗಿರಲಿ, ಮೆಟಾ ಪ್ಲಾನೆಟ್ ಆಗಿರಲಿ, ಇವರು ಕೂಡ ಅವ್ರು ಬಿಟ್ಕಾಯಿನನ್ನು ಸೆಲ್ ಮಾಡ್ತಾ ಇಲ್ಲ. ಬಿಟ್ಕಾಯಿನ್ ತನ್ನ ಮೌಲ್ಯವನ್ನು ಕಾಪಾಡ್ಕೊಳ್ತಾನೆ ಹೋಗುತ್ತೆ. ಇದು ಇವತ್ತಿನ ವಿಡಿಯೋದ ಟೆಕ್ನಿಕಲ್ ಅನಾಲಿಸಿಸ್. ಸೊ ಓವರ್ ಆಲ್ ಹೇಳಬೇಕು ಅಂತಂದರೆ ಬಿಟ್ಕಾಯಿನ್ ಇನ್ ವೀಕ್ಲಿ ಟೈಮ್ ಫ್ರೇಮ್ 33% ಪುಲ್ ಬ್ಯಾಕ್ ಆಗಿ ಮೇಲೆ ಹೋಗೋದು ಕಾಣ್ತಾ ಇದೆ. ಇಟ್ ಇಸ್ ವೆರಿ ಬುಲಿಶ್. ಡೈಲಿ ಟೈಮ್ ಫ್ರೇಮಲ್ಲಿ ಪ್ರೈಸ್ ಒಂದು ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಕಳೆದ 5-6 ತಿಂಗಳಿಂದ. ಈ ಒಂದು ರೇಂಜ್ ಬ್ರೇಕ್ಔಟ್ ಕೊಡೋಂಥ ಚಾನ್ಸಸ್ ಇದೆ. ದಟ್ ಈಸ್ ಹೈಲಿ ಬುಲಿಶ್. ಜೊತೆಗೆ ಎಲ್ಲ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಕೂಡ ಬಿಟ್ಕಾಯಿನ್ ಬುಲಿಶ್ ಅಂತ ತೋರಿಸ್ತಾ ಇದೆ. ಹಾಗಾಗಿ ದ Q4 ಆಫ್ 2024 ಆಗಿರ್ಬೋದು, ಅಥವಾ US ಎಲೆಕ್ಷನ್ಸ್ ಆದಮೇಲೆ ದ ಅರ್ಲಿ 2025 ಆಗಿರ್ಬೋದು, ಬಿಟ್ಕಾಯಿನ್ $1 lakh ಹತ್ರ ಹೋಗುವ ಎಲ್ಲ ಚಾನ್ಸಸ್ ಇದೆ. ಈ ವಿಡಿಯೋದಲ್ಲಿ ಮಾಡಿದಂಥ ಟೆಕ್ನಿಕಲ್ ಅನಾಲಿಸಿಸ್ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಪ್ರಶ್ನೆಗಳು ಏನಾದ್ರು ಇದ್ದರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.